ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಕೀ ಮೂಲಕ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಲಿಂಕ್ ಇರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಕೆಡ್ಯೂಲ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ತುಂಬ ಎಲ್ಲರ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿರುವಂಥ ಅಭ್ಯರ್ಥಿಗಳು ತಮ್ಮ ಕಾಮೆಂಟ್ಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಸೊ ಆ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ. ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ಗಳಿದ್ದರೆ ಈ ರೀತಿಯಾಗಿ ನೀವು ಕಾಮೆಂಟ್ಗಳನ್ನು ಕೂಡ ಶೇರ್ ಮಾಡ್ಬೋದು. ಅದನ್ನು ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಕೂಡ ಶೇರ್ ಮಾಡ್ತೇನೆ. ಸೊ ನಮ್ಮ ಒಂದು ಅಭ್ಯರ್ಥಿಯು ಕಾಮೆಂಟ್ ಕೇಳಿರುವಂಥದ್ದು, ಸರ್ ಅಪ್ರೂವ್ಡ್ ಆಗಿದೆ ಬಟ್ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ. ಓಕೆ, ಇದು JNMಗೆ ಸಂಬಂಧಿಸಿದಂಥ ಪ್ರಶ್ನೆ. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅನ್ನೋದು ಅದು ಬೋರ್ಡ್ನವ್ರಿಗೆ ಬಿಟ್ಟಿರುವಂಥ ವಿಷಯ. ಇನ್ ಕೇಸ್ ಆಫ್ಲೈನ್ ಮಾಡಿದರೆ ಅದಕ್ಕೆ ಪೆಂಡಿಂಗ್ ಇಟ್ಟಿರ್ತಾರೆ, ಆನ್ಲೈನ್ ಮಾಡಿದರೆ ಅದು ರಿಮೂವ್ ಮಾಡ್ತಾರೆ. JNM ನರ್ಸಿಂಗ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಓಕೆ, ಸೊ ಸರ್ ನ್ಯೂ ಕಾಲೇಜ್ಗಳನ್ನು ಆ್ಯಡ್ ಮಾಡಿದರೆ ಕನ್ಸಿಡರ್ ಮಾಡ್ತಾರೆ? ಪಕ್ಕಾ ಮಾಡ್ತಾರೆ, ಮಾಡಲೇಬೇಕು. ಯಾಕಂದರೆ ಅದ್ರ ಸಲುವಾಗಿ ನೀವು ಕಾಲೇಜ್ಗಳನ್ನು, ಹೊಸ ಕಾಲೇಜ್ಗಳನ್ನು ಏನಾದರೂ ಬಂದರೆ ಅದ್ರ ಸಲ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರುವಂಥದ್ದು. ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, ಈ ವರ್ಷ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅವ್ರುಗಳಿಗೆ ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೋದ ವರ್ಷ ಏನಿತ್ತು ಅವು ಹಾಗೆ ಇರ್ತಿದ್ದು, ಈ ವರ್ಷ ಎಲ್ಲ ರಿಮೂವ್ ಆಗಿದ್ದಾವೆ. ಅಡ್ವಾಂಟೇಜಸ್ ಆ್ಯಡ್ ಮಾಡಿ ಕೊಟ್ಟರೆ ಮಾಡಿ, ಪಕ್ಕಾ ಮಾಡಿ ಕನ್ಸಿಡರ್ ಮಾಡ್ತಾರೆ. ಸರ್ ಈಗ ಆರೋಗ್ಯ ಇಲಾಖೆ, ಓಕೆ, ಇದು ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಬಟ್ BS ನರ್ಸಿಂಗ್ ಸೀಟ್ ಮೆಟ್ರಿಕ್ಸ್ ನಾಟ್ ರಿಲೀಸ್ಡ್ ವೆನ್ ದೇ ರಿಲೀಸ್ಡ್. ನಾನು ಸೀಟ್ ಮೆಟ್ರಿಕ್ಸ್ ಎಲ್ಲಿದ್ದಾವೆ ಅಂತ ನೋಡಿ, ಸೀಟ್ ಮೆಟ್ರಿಕ್ಸನ್ನು BS ನರ್ಸಿಂಗ್ ನಿನ್ನೆ ಬಿಟ್ಟಿದ್ದಾರೆ. ಬಟ್ ಅದನ್ನು ಅಲ್ಲಿ ಮೇನ್ CET ಒಳಗಡೆ ಆ್ಯಡ್ ಮಾಡಿಲ್ಲ. ಬಟ್ ಹೆಂಗೆ ಸರ್ಚ್ ಮಾಡ್ಬೇಕನ್ನೋ ಜಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ರಿ ಹೆಂಗೆ ಸರ್ಚ್ ಮಾಡ್ಬೇಕಂತೇಳಿ. ನಾನು ನಿಮ್ಗೆ ತೋರಿಸಿದ್ದೀನಿ, ಐರೋ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಎಲ್ಲಿದೆ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿದೆ ಅನ್ನೋದನ್ನು ನಿಮಗೆ ಪಕ್ಕ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಜಸ್ಟ್ ಇವಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಿರಿ. ಸೊ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ಗೆ ಯಾವಾಗ ಪಾರ್ಟಿಸಿಪೇಟ್ ಮಾಡಬೇಕು? ಇವಾಗ ಮಾಡಿ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಸಲುವಾಗಿ ಇರೋದು ಸೆಕೆಂಡ್ ರೌಂಡು. ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಇವಾಗ ನೀವು ಏನು ಮಾಡಬೇಕು? ಲಾಗಿನ್ ಮಾಡ್ಕೊಂಡು ಈಗಲೇ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈಗಲೇ ಹೋಗಿ ಏನು ಮಾಡಿ ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಕಾಲೇಜ್ ಆ್ಯಡ್ ಮಾಡ್ಬೋದಾ? ನೋಡಿರಿ, ಹೊಸ ಕಾಲೇಜ್ ಇದ್ದರೆ ಆ್ಯಡ್ ಮಾಡ್ಬೋದು. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಆ್ಯಡ್ ಮಾಡ್ಬೋದು. ಬಟ್ ಆ್ಯಡ್ ಮಾಡ್ಬೋದು, ಪಕ್ಕಾ ಮಾಡಿ. ಸೊ ನೆಕ್ಸ್ಟ್ ಕಾಮೆಂಟ್ ಇದು ಜಾಬ್ ಬಗ್ಗೆ. ಓಕೆ, ಫಾರ್ ಕ್ಯಾಂಡಿಡೇಟ್ಸ್ ಹೂ ಸೆಲೆಕ್ಟೆಡ್ ಚಾಯ್ಸ್ ಟು ಇನ್ ದ ಫಸ್ಟ್ ರೌಂಡ್ ದೇರ್ ಈಸ್ ಅ ಸಪ್ರೇಟ್ ಲಿಂಕ್ ಫಾರ್ ಹೈಯರ್ ಆರ್ಡರ್ ಆಪ್ಷನ್ಸ್. ನೋ ನಾಟ್ ಲೈಕ್ ದ್ಯಾಟ್. ಇನ್ ದ ಸೇಮ್ ಲಿಂಕ್ ಓನ್ಲಿ ದೇ ವಿಲ್ ಪ್ರೊವೈಡ್ ದಿ rearrangement, delete options. Just you login it or just you same as it is link, but in the your login page it is mentions only above the colleges. Just you can rearrangement or delete it. ಓಕೆ, ಲಿಂಕ್ ಹೋಯಿತು. ಓಕೆ, ಮತ್ತು ನೋಡಿ, ಇವೆಲ್ಲ ನಮ್ಮ ಜಾಬ್ಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳು. ಫಾರ್ಮಸಿ ಕೋರ್ಸ್ ವೆರಿ ಲೆಸ್ ಕಾಲೇಜ್ ದೇರ್. ಎಸ್, ತುಂಬ ಕಡಿಮೆ ಕಾಲೇಜ್, ಒಂದು 79 ಕಾಲೇಜ್ ಏನೋ ಇರಬೇಕು. ಬಟ್ ಅಷ್ಟೇ ಇರುವುದಂಥದ್ದು, ಏನು ಮಾಡೋಕ್ಕಾಗೋದಿಲ್ಲ, ಮೊದಲಿಂದ ಅಷ್ಟೇ ಇದೆ. ರೀಅರೇಂಜ್ ಆಪ್ಷನ್ ಫಾರ್ HS. ಎಸ್, ರೀಅರೇಂಜ್ಮೆಂಟ್ ಮಾಡ್ಬೋದು. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಹೊಸ ಆಪ್ಷನ್ ಎಂಟ್ರಿ ಮಾಡ್ಬೋದು. BS ಸೀಟ್ ಮೆಟ್ರಿಕ್ಸ್ ನಾಟ್ ಆ್ಯಡೆಡ್ ಇನ್ ದ ಕೀ ವೆಬ್ಸೈಟ್. ಎಷ್ಟು ಬಂದಿದೆ ನೋಡಿರಿ, ಆ್ಯಡೆಡ್ ಆಗಿದೆ, ನೋಡ್ಕೊಳ್ರಿ. ಮತ್ತು ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ.